ಎಲ್ರಿಗೂ ನಮಸ್ಕಾರ. ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಟನ್ ಸಾಂಬಾರಿಗೆ ಬೇಕಾಗಿರೋ ಐಟಮ್ಸ್: 3/4 kg ಮಟನ್ ತೊಗೊಂಡಿದ್ದೀನಿ, 2 ಈರುಳ್ಳಿ, 3 ಬೆಳ್ಳುಳ್ಳಿ ಸುಂದಿಟ್ಕೊಂಡಿರೋಂಥದ್ದು, ಒಂದು 25 ಗ್ರಾಮ್ ಧನಿಯಾ ಪೌಡರು, ಆಚಿ ಮಟನ್ ಮಸಾಲ 1 ಸ್ಪೂನ್ ಹಾಕ್ತೀನಿ, ಕೊತ್ತಂಬರಿ, ಕಾಯಿ ತುರಿ ಅರ್ಧ ಚಿಪ್ಪು, ಅರಿಶಿನ, ಚಕ್ಕೆ 1-2 ಇಂಚಷ್ಟು, ಒಂದು 10-12 ಲವಂಗ, ಗಸಗಸೆ 1 ಸ್ಪೂನಷ್ಟು, ಮೆಣಸಿನ್ಕಾಯಿ 12, ಶುಂಠಿ 1-2-3 ಇಂಚಷ್ಟು, ಎಣ್ಣೆ. ಈ ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಈಗ ಎಣ್ಣೆ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಲಿ ಈರುಳ್ಳಿ ಬೆಳ್ಳುಳ್ಳಿ ಬಾಡ್ಸ್ಕೊಂಡಿದ್ದೀನಿ. ಈಗ ಶುಂಠಿ ಹಾಕ್ತಿದ್ದೀನಿ. ಶುಂಠಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಗಸಗಸೆ ಹಾಕ್ಕೊಂಡಿದ್ದೀನಿ. ಒಂದು 10-12 ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ, ಗಸಗಸೆ. ವೀಕ್ಷಕರೇ, ಇದು ಧನಿಯಾ ಪೌಡರು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ವೀಕ್ಷಕರೇ, ಧನಿಯಾನ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಮಿಷನ್ಗೆ ಹಾಕಿಸಿದ್ರೆ, ಪೌಡ್ರ್ ಮಾಡಿಸಿ ನೀಟಾಗಿ ಪೌಡ್ರ್ ಮಾಡಿಸಿದ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ಇದು ಫ್ರೈ ಆಗಿದೆ. ಖಾರ ರುಬ್ಕೊಳ್ಳೋಣ ಬನ್ನಿ. ಇದು ಫ್ರೈ ಮಾಡಿರೋದನ್ನ ಇವಾಗ ರುಬ್ಕೊಳ್ಳೋಣ. ಕಾಯಿ ತುರಿ ಹಾಕ್ತಿದ್ದೀನಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರು, ಆಚಿ ಮಟನ್ ಮಸಾಲ ಹಾಕ್ತಿದ್ದೀನಿ. ಪೌಡ್ರ್ ಹಾಕ್ಕೊಂಡಿದ್ದೀನಿ, ಬಟ್ಲಿಗೆ ಹಾಕ್ತಿದ್ದೀನಿ. ಅರಿಶಿನ ಹಾಕೋತಿದ್ದೀನಿ. ಹಾಕ್ಕೊಂಡು ರುಬ್ಕೊಳ್ತೀನಿ ಖಾರ. ಮಸಾಲೆ ನುಣ್ಣಗಾಗಿದೆ. ಒಗ್ಗರಣೆ ಮಾಡೋಣ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಮಟನ್ ಹಾಕೋಣ. ಮಟನ್ ಹಾಕ್ತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಇಂದ್ರವರೆಗೂ ಇರಬೇಕು, ತಿರುಗ್ತಾ ಇರಬೇಕು ಮಟನ್. ನೀರೆಲ್ಲ ಸ್ವಲ್ಪ ಇದಾಗಲಿ, ತಿರುಗ್ತಾ ಇರೋಣ. ಒಂದು 10 ನಿಮಿಷ. ಒಂದು 10 ನಿಮಿಷ. ಈಗ ಮಟನಲ್ಲಿ ನೀರೆಲ್ಲ ಇಂಬ್ರಿದೆ. ಈಗ ಸಾಂಬಾರು ಖಾರ ಹಾಕೋಣ. ರುಬ್ಬಿರೋ ಖಾರ ಹಾಕೋತಿದ್ದೀನಿ. ಸ್ವಲ್ಪ ನೀರು ಹಾಕೋಣ. ತಿರುಕೊಳ್ಳೋಣ. ಈಗ 1-2 ಸುತ್ತು ತಿರುಕೊಂಡು ಒಂದು 5 ನಿಮಿಷ ಫ್ರೈ ಮಾಡೋಣ. ಒಂದು 3 ಗ್ಲಾಸ್ ನೀರು ಹಾಕೋತಿದ್ದೀನಿ. ಎರಡು ಗ್ಲಾಸ್ ಹಾಕಿದ್ದೆ, ಇನ್ನೂ ಸ್ವಲ್ಪ ಹಾಕ್ತಿದ್ದೀನಿ ನೀರು. ಈಗ ಎಲ್ಲ ಒಂದ್ಸಲ ತಿರುಕೋತಿದ್ದೀನಿ. ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದ್ಸಲ ತಿರುಕೊಂಬಿಡೋಣ. ಒಂದು 4 ವಿಷಲ್ ಹೊಡ್ಸೋಣ. ಎಲ್ಲ ಆಯಿತು, ರೆಡಿ. 4 ವಿಷಲ್ ಹೊಡ್ಸ್ಕೊಬೇಕು. 4 ವಿಷಲ್ ಆಗಿದೆ. ಓಪನ್ ಮಾಡೋಣ ಬನ್ನಿ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ನನಗೆ ತಿಳಿಸ್ಬೇಕು ಹೇಗಿದೆ ಸಾಂಬಾರು ಅಂತ. ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ. ಇದ್ರ ಜೊತೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.